ನಮಸ್ತೆ ಎಲ್ರಿಗೂ. ರುಚಿಯಾದಂತಹ ಕಡಿಮೆ ಸಾಮಗ್ರಿಗಳನ್ನು ಬಳಕೆ ಮಾಡಿ ಮಾಡುವಂತಹ ಈರುಳ್ಳಿ ಪರೋಟವನ್ನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಈರುಳ್ಳಿ ಪರೋಟ ಮಾಡೋದಕ್ಕೆ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಗೋಧಿ ಹಿಟ್ಟನ್ನು ಚೆನ್ನಾಗಿ ಕಲಸಿ ನೀರು ಹಾಕಿ ನಾದಿ ಎತ್ತಿಟ್ಕೊಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸ್ಮೂತಾಗಿ ಕಲಸಿ ಎತ್ತಿಟ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಎತ್ತಿಟ್ಕೊಂಡ ನಂತರ ಇದಕ್ಕೆ ಸ್ಟಫಿಂಗಿಗೆ ಬೇಕಾಗಿರೋಂಥ ಈರುಳ್ಳಿಯನ್ನು ಉದ್ದುದ್ದಾಗಿ ಹೆಚ್ಚಿ ಇಟ್ಕೊಬೇಕು. ಈ ಈರುಳ್ಳಿಗೆ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಈ ಈರುಳ್ಳಿಗೆ ಹಾಕೋದಕ್ಕೋಸ್ಕರ ನಾನು ಉಪ್ಪು, ಖಾರದ ಪುಡಿ, ಗರಂ ಮಸಾಲ ಮತ್ತು ಜೀರಿಗೆನ ತೊಗೊಂಡಿದ್ದೀನಿ. ಇವಿಷ್ಟನ್ನು ಸಹ ಅದಕ್ಕೆ ಸೇರಿಸ್ಬೇಕು. ಅದರ ಜೊತೆಗೆ ನಾವು ಸೊಪ್ಪನ್ನು ಸಹ ಆ್ಯಡ್ ಮಾಡ್ಬೋದು, ಚಾಟ್ ಮಸಾಲ ಆ್ಯಡ್ ಮಾಡ್ಬೋದು. ಇದನ್ನೆಲ್ಲ ಆ್ಯಡ್ ಮಾಡಿ ಸ್ಟಫಿಂಗನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ. ನಂತರ ಚಪಾತಿ ಹಿಟ್ಟನ್ನು ಚೆನ್ನಾಗಿ ಎತ್ತಿಟ್ಕೊಂಡಿರೋ ಚಪಾತಿ ಹಿಟ್ಟನ್ನು ಉಳ್ಳೆ ಮಾಡಿಕೊಂಡು ಉದ್ದಿ ಅದಕ್ಕೆ ಸ್ಟಫಿಂಗ್ನ ರೆಡಿ ಮಾಡ್ಕೊಂಡಿದ್ವಲ್ಲ, ಸ್ವಲ್ಪ ಉದ್ಕೊಂಡು ಅದನ್ನು ಹಾಕ್ಕೊಂಡು ನಡುವೆ ಅದನ್ನು ಹೋಳಿಗೆ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಬೇಕು. ಹೂರಣ ತುಂಬ್ಕೊಳ್ಳೋ ರೀತಿಯಲ್ಲಿ ಸ್ಟಫಿಂಗನ್ನು ಹಾಕಿ ಚಪಾತಿ ಹಿಟ್ಟನ್ನು ಉದ್ದಿದ್ದನ್ನು ನೀಟಾಗಿ ಫೋಲ್ಡ್ ಮಾಡಿ ನಿಧಾನವಾಗಿ ಅದನ್ನು ಲಟ್ಟಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಿಧಾನವಾಗಿ ಲಟ್ಟಿಸ್ಕೊಳ್ಬೇಕು. ಈರುಳ್ಳಿ ಉದ್ದುದ್ದ ಹೆಚ್ಚಿರೋದ್ರಿಂದ ಸ್ವಲ್ಪ ಓಪನ್ ಆಗುತ್ತೆ, ಪರವಾಗಿಲ್ಲ. ಬೇಕು ಅಂತ ನೀವು ಚಿಕ್ಕದಾಗೂ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು, ಹೀಗೆ ಹಾಕ್ಕೊಂಡ್ರೂ ನಡೆಯುತ್ತೆ. ನಂತರ ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಹಂಚನ್ನು ಇಟ್ಕೊಂಡಿದ್ದೀನಿ ಗ್ಯಾಸಿನ ಮೇಲೆ. ಇದನ್ನು ಬಿಸಿ ಮಾಡಿಕೊಂಡು ಬಿಸಿ ಆದ ನಂತರ ಇದಕ್ಕೆ ಲಟ್ಟಿಸ್ಕೊಂಡಿರೋ ಈ ಪರೋಟಾನ ಹಾಕ್ಕೊಬೇಕು. ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದಾದ್ರೂ ನೀವು ಹಾಕ್ಕೊಂಡು ಬೇಯಿಸ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇದನ್ನು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಫುಲ್ ಈರುಳ್ಳಿನೇ ಇರೋದ್ರಿಂದ ಸಮೋಸ ಟೇಸ್ಟ್ ಬರುತ್ತೆ. ಆದರೆ ಕರ್ದಿರೋದ್ರ ಬದಲು ನಾವು ಕಡಿಮೆ ಎಣ್ಣೆಯನ್ನು ಯೂಸ್ ಮಾಡಿಕೊಂಡು ಗೋಧಿ ಹಿಟ್ಟನ್ನು ಬಳಕೆ ಮಾಡಿಕೊಂಡು ಸಮೋಸ ಟೇಸ್ಟಲ್ಲೇ ಈ ಪರೋಟವನ್ನು ತಿನ್ಬೋದಾಗಿದೆ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಬೆಂದರೆ ಕ್ರಿಸ್ಪಿನೆಸ್ ಚೆನ್ನಾಗಾಗುತ್ತೆ, ಆವಾಗ ತಿನ್ನೋದಕ್ಕೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ಚಟ್ನಿ, ಪಲ್ಯ ಅದು ಯಾವುದ್ರದ್ದು ಅಗತ್ಯ ಇರೋದಿಲ್ಲ. ಇದನ್ನು ಹಾಗೆ ತಿನ್ಬೋದು. ತುಪ್ಪ, ಬೆಣ್ಣೆ ಅನ್ನು ಹಾಕ್ಕೊಂಡು ಹಾಗೆ ಡೈರೆಕ್ಟಾಗಿ ನಾವು ತಿನ್ಬೋದು. ತಿನ್ನೋದಕ್ಕೂ ಸಹ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಧನ್ಯವಾದಗಳು.